ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಸಾಮಾನ್ಯರಾಗಿ ಇರುವಾಗ ಯಾರ ವೈಯಕ್ತಿಕ ವಿಚಾರಗಳು ದೊಡ್ಡದಾಗಲ್ಲ. ನಿಮ್ಮ ವಿಚಾರಗಳು ಬೇರೆಯವರಿಗೆ ಬೇಕಿಲ್ಲ ಕೂಡ. ಆದರೆ ಜನಪ್ರಿಯತೆ ಪಡೆದಾಗ, ಸೆಲೆಬ್ರಿಟಿಗಳಾದಾಗ ಮೈಯೆಲ್ಲ ಕಣ್ಣು ಕಿವಿಯಾಗಿ ಇರಬೇಕಾಗುತ್ತೆ. ಸಣ್ಣ ಸಾಮಾನ್ಯ ವಿಷಯ ಕೂಡ ಸಾಮಾಜಿಕ ಜೀವನದಲ್ಲಿ ದೊಡ್ಡದಾಗಿ ಬಿಡುತ್ತೆ. ಅವುಗಳನ್ನು ಎದುರಿಸುವ ಗುಣ ಕೂಡ ಜನಪ್ರಿಯನಾದವನು ಅಥವಾ ಸೆಲೆಬ್ರಿಟಿಗಳು ಬೆಳೆಸಿಕೊಳ್ಬೇಕು. ವರ್ತೂರ್ ಸಂತೋಷ್ ಅವರ ಕಥೆಯನ್ನೇ ತೆಗೆದುಕೊಳ್ಳಿ. ಅವರು ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಗೆ ಹೋದ್ಮೇಲೆ ಅವರ ಜೀವನದ ಖ್ಯಾತೆಗಳು ಹೊರಬಂದವು. ಅದು ಅವರ ಬಹಳ ಖಾಸಗಿ ವಿಚಾರವಾಗಿದ್ದರೂ ಅವರ ಸಂಬಂಧಿಗಳೇ ಆರೋಪ ಮಾಡಿದ್ದರಿಂದ ಸಹಜವಾಗಿ ಸುದ್ದಿಯೂ ಆಯಿತು. ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಇರುವಾಗ ಅವರ ಮದುವೆ ವಿಚಾರ ಚರ್ಚೆಗೆ ಬಂತು. ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರುವ ಒಬ್ಬರು ಅಂದರೆ ರಕ್ಷಕವರು ವರ್ತೂರ್ ಸಂತೋಷ್ಗೆ ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಮದುವೆಯಾಗಿದೆ ಅಂತ ವರ್ತೂರ್ ಸಂತೋಷ್ ಹೇಳಿಕೊಂಡಿಲ್ಲ. ಇದನ್ನೆಲ್ಲ ನೋಡಿ ನಾವೀಗ ಮಾತನಾಡ್ತಿದ್ದೀವಿ ಅಷ್ಟೇ. ಮದುವೆ ಆಗಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಾರೆ? ಸಾವಿರಾರು ಜನರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಟ್ಟಿದ್ದೇನೆ. 12,000 ಜನ ಮದುವೆಗೆ ಬಂದಿದ್ದರು. ನಾನೇ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ಟಿದ್ದೀನಿ. ವರ್ತೂರ್ ಸಂತೋಷ್ಗೆ ಡ್ರಗ್ಸ್ ಚಟ ಇದೆ. ಡ್ರಿಂಕ್ಸ್ ಮಾಡ್ತಾನೆ. 2-3 ತಿಂಗಳು ಸ್ಪಂದನಾದಲ್ಲಿ ಚಿಕಿತ್ಸೆ ಕೊಡಿಸಿ ಕಳಿಸಿದ್ದೆ. ನನ್ನ ಮಗಳ ಮೇಲೆ ಅವನ ತಾಯಿ ಇಲ್ಲದಿರುವುದೆಲ್ಲ ಹೇಳ್ತಾರೆ. ಸಾಯಂಕಾಲ ಕುಡಿದು ಬಂದು ನನ್ನ ಮಗಳನ್ನು ಹೊಡೆಯುತ್ತಿದ್ದ. ಅವತ್ತು ನನ್ನ ಎದುರಿಗೆ ಅವನ ಇಡೀ ಕುಟುಂಬದ ಮುಂದೆಯೇ ಚಾಕು ಎತ್ಕೊಂಡಿದ್ದ ನನ್ನ ಮಗಳ ಕತ್ತುಕೊಳ್ಳೋಕೆ. ನನ್ನ ಮಗಳು ಆಗ 5 ತಿಂಗಳ ಪ್ರೆಗ್ನೆಂಟ್ ಬೇರೆ. ಹೀಗಾಗಿ ಅವರ ಮನೆಯ ದೊಡ್ಡವರ ಬಳಿ ಮಾತನಾಡಿದೆ. ಮಗಳನ್ನು ಕರ್ಕೊಂಡು ಹೋಗಿ ಎಂದರು. 2 ದಿನ ಬರ್ತಾನೆ ಅಂದ್ಕೊಂಡು ಮಗಳನ್ನು ಕರ್ಕೊಂಡು ಬಂದೆ. ಆದರೆ ಅವನು ಬರಲೇ ಇಲ್ಲ. ಹೆಣ್ಣು ಮಗು ಆಯಿತು. ನೋಡಲು ಅವನು ಬರಲೇ ಇಲ್ಲ. ಮಗುವಿಗೆ ಈಗ 2 ವರ್ಷ. ಆ ಮಗು ನನ್ನದಲ್ಲ ಅಂತಾನೆ ಎಂದು ಮಾಧ್ಯಮಗಳ ಮುಂದೆ ವರ್ತೂರ್ ಸಂತೋಷ್ಗೆ ಹೆಣ್ಣು ಕೊಟ್ಟ ಮಾವ ಸೋಮನಾಥ್ ಸಾಲು ಗಂಭೀರ ಆರೋಪಗಳನ್ನು ಮಾಡಿದರು. ಈ ಬಗ್ಗೆ ಸ್ವತಃ ವರ್ತೂರ್ ಸಂತೋಷ್ ಅವರನ್ನು ಈಗ ಕೇಳಿದಾಗ ವರ್ತೂರ್ ಬಹಳ ದೊಡ್ಡ ಗುಣ ಹಾಗೂ ಪ್ರೌಢತೆ ಮೆರೆದಿದ್ದಾರೆ. ಮದುವೆ, ಪತ್ನಿ ಹಾಗೂ ವಿವಾದದ ಬಗ್ಗೆ ಮಾಧ್ಯಮಗಳ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಅದು ಪರ್ಸನಲ್ ಮ್ಯಾಟರ್. ಅದನ್ನು ಪಬ್ಲಿಕ್ನಲ್ಲಿ ಹೇಳುವ ಮುಟ್ಟಾಳ ನಾನಲ್ಲ. ಯಾರೋ ಮುಟ್ಟಾಳ ಕೆಲಸ ಮಾಡಿದ್ದಾರೆ ಅಂತ ನಾನು ಅವರ ಮಟ್ಟಕ್ಕೆ ಎಳೆಯೋದಿಲ್ಲ. ಎಲ್ಲರ ಮನೆ ದೋಸೆ ನೂತೂತೆ, ಕೆಲವರ ಮನೆ ಹಂಚೂ ತೂತೆ. ಕೆಲವೊಂದು ಸಂಬಂಧಗಳು ಕೆಲವೊಂದು ವೇದಿಕೆಗಳಿಗೆ ಹೋದ್ಮೇಲೆ ಗೊತ್ತಾಗುತ್ತವೆ. ಅದಕ್ಕಿಂತ ಮುಂಚೆ ಇರಲ್ಲ. ಅವರು ಏನೇನೂ ಅಲ್ಲ ಎಂದು ವರ್ತೂರ್ ಸಂತೋಷ್ ಹೇಳಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.